ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಹಾಗೆಯೇ ಕಡಿಮೆ ಸಮಯದಲ್ಲಿ ರುಚಿಕರವಾದ ಮೈಸೂರು ಪಾಕನ ಮಾಡೋದನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಬೌಲು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದನ್ನು ಜರಡಿ ಇಟ್ಕೊಳ್ತೀನಿ. ಆನಂತರ 1 ಬೌಲು ತುಪ್ಪನ ತೊಗೊಂಡಿದ್ದೀನಿ, ಅದೇ ಬೌಲಲ್ಲಿ 1 ಬೌಲಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. 2 ಬೌಲು ತುಪ್ಪನೂ ತಗೊಂಡು ಮಾಡ್ಕೋಬೋದು, ಅದು ಇನ್ನೂ ಚೆನ್ನಾಗಿ ಇರುತ್ತೆ, ಸಾಫ್ಟಾಗಿ ಬರುತ್ತೆ. ನೋಡಿ, ಇದನ್ನು ಜರಡಿ ಇಟ್ಕೊಂಡು ಇದಕ್ಕೆ ನಾನು ಅರ್ಧ ಬೌಲಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಜರಡಿ ಇಟ್ಕೊಂಡ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಬೌಲಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಬೌಲ್ಗೆ, ಅದೇ ಬೌಲ್ಗೆ ನಾನು ಎಣ್ಣೆನ ಸೇರಿಸ್ಕೊಂಡು ಅದರಲ್ಲಿ ಅರ್ಧನ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಉಳಿದಿದ್ದ ಅರ್ಧ ಎಣ್ಣೆನ ತುಪ್ಪದ ಜೊತೆಗೆ ಸೇರಿಸಿ ಬಿಸಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಕಡಲೆ ಹಿಟ್ಟನ್ನ ಇಟ್ಕೋಬೇಕು. ಆನಂತರ ತುಪ್ಪದ ಜೊತೆಗೆ ಎಣ್ಣೆನೂ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಬಿಸಿ ಆದರೆ ಸಾಕು. ಆನಂತರ ಇನ್ನೊಂದು ಕಡೇಲಿ ಸ್ಟವ್ ಮೇಲೆ ಎಣ್ಣೆ ಮತ್ತು ತುಪ್ಪನ ಇಟ್ಬಿಟ್ಟು ಅದೇ ಸ್ಟವ್ ಮೇಲೆ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಬೌಲಷ್ಟು ಸಕ್ಕರೆ ಹಾಗೆಯೇ ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಪಾಕ ಬರೋವರೆಗೂ, ಅಂದರೆ 1 ಎಳೆ ಪಾಕ ಬರಬೇಕು. 2 ಬೆರಳಲ್ಲಿ ತೆಗೆದಾಗ 1 ಎಳೆ ಹಂಗೆ ಬರಬೇಕು, ಅಲ್ಲಿವರೆಗೂ ಸಕ್ಕರೆನ ಕುದಿಸ್ಕೋಬೇಕು. ಇವಾಗ ನಾನು ಒಂದು ಟ್ರೇನ ತಗೊಂಡು ಅದಕ್ಕೆ ಎಣ್ಣೆನ ಹಚ್ಕೊಂಡಿದ್ದೀನಿ. ನೋಡಿ, ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೆರಳಲ್ಲಿ ತೆಗೆದು ನೋಡಿದಾಗ ಈ ರೀತಿ ಬರಬೇಕು. ಇವಾಗ ಪಾಕ ಬಂದಿದೆ. ಇಷ್ಟ ಆಗಿದ ತಕ್ಷಣ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ತಾ ಹೋಗಬೇಕು. ಗಂಟೇನೂ ಆಗೋದಿಲ್ಲ, ಎಣ್ಣೆಯಲ್ಲಿ ಕಲಿಸ್ಕೊಂಡಿರೋದ್ರಿಂದ ಗಂಟೇನೂ ಆಗೋದಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 3-4 ನಿಮಿಷ ಬೆಂದ ನಂತರ ನಾವು ಇನ್ನೊಂದು ಕಡೆಯಲ್ಲಿ ಎಣ್ಣೆ ತುಪ್ಪನ ಕಾಯಿಸಿಟ್ಟಿದ್ದೀವಲ್ಲ ಅದನ್ನು ಸಣ್ಣ ಉರಿನಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದನ್ನು ಒಂದೊಂದೇ ಸೋಟು ಹಾಕ್ಕೊಳ್ತಾ, ನೋಡಿ ಈ ರೀತಿ ಹಾಕ್ಕೊಳ್ತಾ 2 ನಿಮಿಷಕ್ಕೊಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಆ ಎಣ್ಣೆ ತುಪ್ಪ ಎಲ್ಲನೂ ಇದಕ್ಕೆ ಸೇರಿಸ್ಕೋಬೇಕು. ಮತ್ತು ಒಂದು 2 ನಿಮಿಷ ಆದಮೇಲೆ ಮತ್ತೆ 1 ಸೋಟು ಅಥವಾ 1.5 ಸೋಟಷ್ಟು ಎಣ್ಣೆ ತುಪ್ಪನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಧ್ಯಮ ಉರಿ ಇಟ್ಕೋಬೇಕು. ನೀವು ಹೆಚ್ಚಿಗೆ ಉರಿ ಇಡ್ತೀನಿ ಅಂದರೆ ದೊಡ್ಡದು ಬಾಣಲಿನಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ತಗೊಂಡಿರೋ ಎಣ್ಣೆ ತುಪ್ಪನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದು ಪ್ಯಾನ್ನ ಬಿಡ್ತಾ ಬಂದಾಗ ಆಗಿದೆ ಅಂತ ಕಂಪ್ಲೀಟಾಗಿ ಸೈಡಲ್ಲೆಲ್ಲ ಬಿಡ್ತಾ ಬರಬೇಕು. ಆವಾಗ ಮೈಸೂರು ಪಾಕು ರೆಡಿಯಾಗಿದೆ ಅಂತ. ಇನ್ನು ಇದು ಸೈಡಲ್ಲಿ ಬಿಡ್ತಾ ಇಲ್ಲ, ಬಿಡ್ತಾ ಬಂದಾಗ ಆಗಿದೆ ಅಂತ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕೈನ ಬಿಡದೆ ಇವಾಗ ಸ್ವಲ್ಪ ಸ್ವಲ್ಪ ಪ್ಯಾನ್ನ ಬಿಡ್ತಾ ಇದೆ. ಇವಾಗ ಉಳಿದಿರೋ
ತುಪ್ಪನೂ ಸೇರಿಸ್ಕೊಳ್ತೀನಿ. ಸುಲಭವಾಗಿ ಮೊದಲನೇ ಬಾರಿಗೆ ಮಾಡೋರು ಆರಾಮಾಗಿ ಮಾಡ್ಕೋಬೋದು. ಈ ವಿಧಾನನ ಅನುಸರಿಸಿ ಮಾಡೋದ್ರಿಂದ ನಾನು ಇದನ್ನು 3ನೇ ಸರಿ ಮಾಡ್ತಾ ಇರೋದು ಅಷ್ಟೇ. ನೋಡಿ ಇವಾಗ ಪ್ಯಾನ್ನ ಬಿಡ್ತಾ ಇದೆ. ಇವಾಗ ಆಗಿದೆ ಅಂತ ಮಿಕ್ಕಿರೋ ತುಪ್ಪ ಮತ್ತು ಎಣ್ಣೆ ಇದೆಯಲ್ಲ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನಾನು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ನಲ್ವ, ಎಣ್ಣೆ ಅಥವಾ ತುಪ್ಪನ ಹಚ್ಕೋಬೇಕು. ನಾನು ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ, ಅದಕ್ಕೆ ಸೇರಿಸ್ಕೊಳ್ತೀನಿ. ಕಂಪ್ಲೀಟಾಗಿ ನಾನು 2 ಬೌಲು, 1 ಬೌಲು ಎಣ್ಣೆ 1 ಬೌಲು ತುಪ್ಪನ ತಗೊಂಡಿದ್ನಲ್ಲ ಎಲ್ಲನೂ ಸೇರಿಸಿ ಆಗಿದೆ. ಇವಾಗ ನೋಡಿ ಪ್ಯಾನ್ನ ನೀಟಾಗಿ ಬಿಡ್ತಿದೆ. ಇವಾಗ ಆಗಿದೆ. ಈಗ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಟ್ರೇಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಟ್ರೇಗೆ ಹಾಕಿದ ನಂತರ ನೀಟಾಗಿ ಈ ರೀತಿ ಸಮ ಮಾಡಿಕೊಂಡು ಇದ್ರ ಮೇಲೆ ಕವರ್ನ ಇಟ್ಟು ಕ್ಲೋಸ್ ಮಾಡ್ಕೊಳ್ತೀನಿ. ಸಿಲ್ವರ್ ಕವರ್ನ ಹಾಕಿ ಕವರ್ನ ಇಟ್ಟು ಬಿಸಿಲೇನೆ ಕವರ್ನ ಇಟ್ಟು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಬಿಟ್ಟು ಆನಂತರ ಚಾಕಿಂದ ನಮಗೆ ಯಾವ ಅಳತೆ ಬೇಕೋ ಆ ರೀತಿ ಕಟ್ ಮಾಡಿ ಮತ್ತೆ ಮುಚ್ಚಿಟ್ಕೋಬೇಕು. ನೀವು ಟ್ರೇ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಮಾಮೂಲಿ ಊಟದ ತಟ್ಟೆಗೇ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ತಟ್ಟೆನ ಇಟ್ಟು ಕ್ಲೋಸ್ ಮಾಡಿ ಇಟ್ರೂ ಆಗುತ್ತೆ. 2 ನಿಮಿಷ ಬಿಟ್ಟು ಈ ರೀತಿ ಕಟ್ ಮಾಡಿ ಮತ್ತು ಒಂದು 10 ನಿಮಿಷ ಬಿಟ್ಬಿಟ್ಟು ತಣ್ಣಗಾದ ನಂತರ ತೆಗೆದ್ರೆ ನೀಟಾಗಿ ಪೀಸ್ಗಳು ಬರುತ್ತೆ. ನೋಡಿ ಈ ರೀತಿ ಇಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಟು ತೆಗಿಬೇಕು. ನಾನು ತಕ್ಷಣಕ್ಕೇ ತೆಗೆದೆ, ಬಿಸಿದು ತಿನ್ನಬೇಕು ಅಂತ ಹೇಳ್ಬಿಟ್ಟು ತೆಗೆದೆ. ಹಾಗಾಗಿ 1-2 ಫಸ್ಟ್ದು ಕಟ್ಟಾಗಿದೆ, ಇಲ್ಲಾಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ತೆಗೆದಿಟ್ಟೆ. ಆನಂತರ ಉಳಿದಿದ್ದನ್ನು ನಾನು 10 ನಿಮಿಷ ಬಿಟ್ಟೆ ತೆಗೆದಿದ್ದೀನಿ. ಅದು ಎಲ್ಲ ನೀಟಾಗಿ ಬಂದಿದೆ. ತುಂಬಾ ಸುಲಭವಾಗಿ ಹಾಗೆ ರುಚಿಕರವಾಗಿ ಕಡಿಮೆ ಸಮಯದಲ್ಲಿ ಮೈಸೂರು ಪಾಕನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆಯೇ ಹೇಗೆ ಬಂತು ಅಂತ ಮರೆಯದೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೀವು ನನಗೆ ಕಮೆಂಟ್ನ ಹಾಕೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಕಮೆಂಟ್ಗಳನ್ನು ಹೇಗೆ ಬಂದಿದೆ ಅಂತ ಟ್ರೈ ಮಾಡಿ ನೋಡಿ, ಹಾಕಿ ನೋಡಿ. 10 ನಿಮಿಷ ಬಿಟ್ಟು ಕಟ್ ಮಾಡಿದ್ದೀನಿ. ಇವೆಲ್ಲ ನೀಟಾಗಿ ಬಂದಿದೆ. ನೋಡಿ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಇಷ್ಟೊಂದು ಮೈಸೂರು ಪಾಕು ರೆಡಿ ಆಯಿತು. ತುಂಬಾ ರುಚಿಕರವಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಧನ್ಯವಾದಗಳು.